ಸೊ ಫೈನಲಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಪ್ರತಿಯೊಂದು ಟೀಸರ್ ಕೂಡ ಬಂದಾಯಿತು. ಆ್ಯಂಡ್ ಅಷ್ಟೇ ಅಲ್ಲ, ಮಾರ್ವೆಲ್ನ ಡೈರೆಕ್ಟರ್ಸ್ ಆದ ರೂಸೋ ಬ್ರದರ್ಸ್ ಅವರು ಕೊನೆ ಟೀಸರ್ನ ಅವರ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಕ್ಯಾಪ್ಷನ್ಸಲ್ಲಿ ಈ ಟೀಸರ್ಸ್ಗಳು ಯಾವುದು ಕೂಡ ಟೀಸರ್ ಅಲ್ಲ, ಪ್ರತಿಯೊಂದು ಟೀಸರ್ ಕೂಡ ಒಂದು ಸ್ಟೋರಿ ಹೇಳ್ತಿದೆ. ಸೊ ಏನದು ಸ್ಟೋರಿನ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅಂತ ಹಾಕಿದ್ರು. ಸೊ ಇದನ್ನ ನೋಡಿ ನನಗಂತೂ ಫುಲ್ ತಲೆ ಕೆಟ್ಟೋಗಿ 2 ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಮೂವೀಸ್, ಸೀರೀಸ್, ಥಿಯರೀಸ್ ಎಲ್ಲ ಕೂಡ ನೋಡಿ ನಿಮಗೋಸ್ಕರ ಪ್ರಾಪರಾಗಿ ಇನ್ ಡೀಟೇಲ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಪ್ರತಿಯೊಂದು ಟ್ರೈಲರ್ನು ಕೂಡ ಬ್ರೇಕ್ ಡೌನ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ನಾನು ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಗಬೇಕಂದ್ರೆ ಒಂದು ಫ್ಲೋ ಚಾರ್ಟ್ ಬೇಕು. ಯಾಕಂದರೆ 4 ಟೀಸರ್ ಇದೆ, 4 ಯೂನಿವರ್ಸ್ ಅಂದ್ಕೊಳ್ಳಿ. ಅವೆಲ್ಲ ಯೂನಿವರ್ಸ್ ಕೂಡ ಡಾಕ್ಟರ್ ಡೂಮ್ಗೆ ಅಥವಾ ಅವೆಂಜರ್ಸ್ ಡೂಮ್ಸ್ಡೇಗೆ ಹೇಗೆ ಕನೆಕ್ಟ್ ಆಗುತ್ತೆ ಇವೆಲ್ಲ ಕೂಡ ತೋರಿಸ್ಬೇಕು ತಾನೆ. ಸೊ ಅದರಿಂದನೇ ಇವತ್ತು ನಾನು ನಿಮ್ಮ ಕಾಸ್ಮಿಕ್ ಕನ್ನಡ ಪವನ್ ಆಗಿರಲ್ಲ. ಯಾಕಂದರೆ ಈ ವಿಡಿಯೋಗೆ ನಾನು ನಿಮ್ಮ ಕಾಸ್ಮಿಕ್ ಟೀಚರ್ ಆದ ಪವನ್. ಸೊ ಈ ಟೀಚರ್ ನಿಮಗೋಸ್ಕರ ಒಂದು ಪ್ರಾಪರಾಗಿ ಬೋರ್ಡ್ ಕೂಡ ಮಾಡಿದ್ದಾನೆ. ನಿಮಗೆಲ್ಲರಿಗೂ ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರ್ಸ್ ಹೇಗೆ ಅವೆಂಜರ್ಸ್ ಡೂಮ್ಸ್ಡೇಗೆ ಲಿಂಕ್ ಆಗುತ್ತಂತ. ಎಲ್ಲ ಕಷ್ಟ ನಾನು ಏನಾದರೂ ಸ್ಟಡೀಸಲ್ಲಿ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಹೆಂಗಿರ್ಬೋದಾಗಿತ್ತು ನಾನು. ಆದರೆ ನಮ್ಮ ಪ್ಯಾಷನ್ ಎಲ್ಲಿದೆಯೋ ಅಲ್ಲಿಗೆ ಬರಬೇಕು. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಒಂದು ಪ್ರಾಪರ್ ಫ್ಲೋ ಚಾರ್ಟ್ ಮಾಡಿದ್ದೀನಿ. ಇದು ಬರೀ ಪಾರ್ಟ್ 1 ಅಷ್ಟೇ. ಪಾರ್ಟ್ 2 ಅಲ್ಲಿ ಇನ್ನೂ ಡೀಟೇಲ್ ಆಗಿ ಇನ್ನೂ ಬೇರೆ ಬೇರೆ ಮೂವೀಸಿಂದ ಕೂಡ ಹೇಗೆ ಡೂಮ್ಸ್ಡೇ ಲಿಂಕ್ ಆಗುತ್ತೆ ಅಂತ ಪ್ರತಿಯೊಂದು ಕೂಡ ಮಾಡಿದ್ದೀನಿ. ಸೊ ಬನ್ನಿ ಮಕ್ಕಳೇ, ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರ್ ಬ್ರೇಕ್ ಡೌನ್. ಸೊ ಯಾರೆಲ್ಲ ಹೊಸದಾಗಿ ಬಂದಿದ್ದೀರೋ ಎಲ್ಲರೂ ಕೂಡ ಕೆಳಗಡೆ ಬಟನ್ನ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮಕ್ಕಳೇ. ಇದರಿಂದ ನಮಗೂ ಕೂಡ ಒಳ್ಳೆಯದಾಗುತ್ತೆ. ಇದರಿಂದ ನಿಮಗೂ ಕೂಡ ಮಾರ್ವೆಲ್ನ ಎಕ್ಸ್ಕ್ಲೂಸಿವ್ ಕಂಟೆಂಟ್ ನಿಮ್ಗೆಲ್ಲರಿಗೂ ಕೂಡ ಫ್ರೀಯಾಗಿ ಸಿಗುತ್ತೆ. ಸೊ ಬನ್ನಿ ಮಕ್ಕಳೇ, ಸಬ್ಸ್ಕ್ರೈಬ್ ಮಾಡಿ. ಒಂದು मीम बरते ಒಬ್ಬ टीचर x² तो ऐसे सवालों को करने के लिए देखिए, एक तो बेसिक ट्रिक है, एक तो लाइक और शेयर ठोक दीजिए महाकाल का, लाइक और शेयर ठोक दीजिए, 5000 लौटे दिख जाना चाहिए. ಸೊ ಆ ಥರ ಒಂದು ಫೀಲ್ ಬಂತು. ಸೊ ಎಲ್ಲ ಮರ್ತೋಗಿ. ಆ್ಯಂಡ್ ಈಗ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರ್ಸ್ ಶುರು ಮಾಡೋಣ. ಸೊ ಡಿಸೆಂಬರ್ 18, 2025ಗೆ ಅವತಾರ್ 3 ಜೊತೆಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟ್ ಟೀಸರ್ ರಿಲೀಸ್ ಆಯಿತು. ಆ್ಯಂಡ್ ಆ ಟೀಸರ್ನ ರನ್ ಟೈಮ್ ಬಂದು 1 ನಿಮಿಷ 21 ಸೆಕೆಂಡ್. ಆ್ಯಂಡ್ ಆ ಟೀಸರಲ್ಲಿ ನಿಮ್ಮೆಲ್ಲ ಫೇವ್ರೆಟ್ ಕ್ಯಾರೆಕ್ಟರ್ OG ಕ್ಯಾರೆಕ್ಟರ್ ಆದ ಸ್ಟೀವ್ ರಾಜರ್ಸ್ನ ನಾವು ಈ ಟೀಸರ್ ನೋಡ್ತೀವಿ. ಸೊ ಈ ಟೀಸರ್ನ ಟೈಮ್ ಲೈನ್ ಬಂದು ಅವೆಂಜರ್ಸ್ ಎಂಡ್ ಗೇಮ್ ಮೂವಿ ಆದಮೇಲೆ ಜೊತೆಗೆ ಲೋಕಿ ಸೀಸನ್ 1 ಆದಮೇಲೆ. ಸೊ ಲೋಕಿ ಸೀಸನ್ 1 ಯಾಕೆ ಅಂದರೆ ಲೋಕಿ ಸೀರೀಸ್ ನಡೆಯೋದು ಟೈಮ್ ಮತ್ತು ಸ್ಪೇಸಿಂದ ಆಚೆ. ಸೊ ಇದರಿಂದ ನಾವು ಟೈಮ್ನ ಪ್ರಾಪರಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯಲ್ಲಿ ಟೋನಿ ಸ್ಟಾರ್ಕ್ ಸ್ಟೀವ್ ರಾಜರ್ಸ್ಗೆ ಹೇಳ್ತಾನೆ ಲೈಫ್ನ ಎಂಜಾಯ್ ಮಾಡಬೇಕು ಅಂತ. ಆ್ಯಂಡ್ ಆಗಲೇ ನಮ್ಮ ಸ್ಟೀವ್ ರಾಜರ್ಸ್ ಒಂದು ಸೆಕೆಂಡ್ ಚಾನ್ಸ್ ಸಿಗುತ್ತೆ ಸ್ಟೋನ್ಸ್ನ ವಾಪಸ್ ಸಿಕ್ಕೋ ನೆಪದಲ್ಲಿ. ಆಗ ಸ್ಟೀವ್ ರಾಜರ್ಸ್ ಟೈಮ್ ಹಿಂದೆ ಹೋಗಿ ಅವನ ಲೈಫ್ನ ಅವನ ವೈಫ್ ಆದ ಪೆಗ್ಗಿ ಕಾರ್ಟರ್ ಜೊತೆಗೆ ಖುಷಿಯಾಗಿ ಲೈಫ್ನ ಸ್ಪೆಂಡ್ ಮಾಡ್ತಾನೆ. ಸೊ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದರಿಂದ ಈ ಟೀಸರ್ 2 ಪಾಸಿಬಿಲಿಟಿ ಆಗಿ ಡಿವೈಡ್ ಆಗುತ್ತೆ. ಆ್ಯಂಡ್ ಅದು ಬಂದು ಬಿಫೋರ್ ಲೋಕಿ ಸೀರೀಸ್ ಆ್ಯಂಡ್ ಆಫ್ಟರ್ ಲೋಕಿ ಸೀರೀಸ್. ಸೊ ಈ ಪಾಸಿಬಿಲಿಟಿನ ಒಂದೊಂದಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ಸೊ ಬಿಫೋರ್ ಲೋಕಿ ಸೀರೀಸ್ ಅಂದರೆ ನಾವು ವಾಪಸ್ ಅವೆಂಜರ್ಸ್ ಎಂಡ್ ಗೇಮ್ ಹೋಗ್ತೀವಿ. ಆ್ಯಂಡ್ ಅದರಲ್ಲಿ ನಮ್ಮ ಏನ್ಷಿಯಂಟ್ ಒನ್ ಬ್ರೂಸ್ ಬ್ಯಾನರ್ಗೆ ಈ ಸೆಕೆಂಡ್ ಟೈಮ್ ಲೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. 6 ಇನ್ಫಿನಿಟಿ ಸ್ಟೋನ್ಸ್, ಇದರಿಂದನೇ ಒಂದು ಪ್ರಾಪರ್ ಫ್ಲೋ ಆಫ್ ಟೈಮ್ ಆಗ್ತಿರೋದು. ಇದರಲ್ಲಿ ಒಂದಿಲ್ಲ ಅಂದರೂ ಕೂಡ ಟೈಮ್ ಲೈನ್ ಸ್ಪ್ಲಿಟ್ ಆಗುತ್ತೆ. ಇದರಿಂದ ಹೊಸ ಟೈಮ್ ಲೈನ್ಗೆ ಹೆಲ್ಪ್ ಆಗಬಹುದು. ಆದರೆ ಹಳೆ ಪ್ರಾಪರ್ ಟೈಮ್ ಲೈನಲ್ಲಿ ತುಂಬ ಜನ ಸಫರ್ ಆಗ್ತಾರೆ. ಸೊ ಆಗ ಬ್ರೂಸ್ ಹೇಳ್ತಾನೆ ನಾವು ತಗೊಂಡು ಟೈಮಲ್ಲೇ ವಾಪಸ್ ಆ ಸ್ಟೋನ್ನ ಇಕ್ಕಿದ್ರೆ ಆಗ ಏನೂ ಆಗಲ್ಲ ಅಂತ. ಅದೇ ಇಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಸ್ಟೋನ್ಸ್ನ ವಾಪಸ್ ಇಕ್ಕೋದ್ರಲ್ಲಿ ಫೇಲ್ ಆಗಿದ್ರೆ, ಅಥವಾ ಕ್ಯಾಪ್ಟನ್ ಅಮೆರಿಕಾ ಹತ್ರನೇ ಎಲ್ಲ ಸ್ಟೋನ್ಸ್ ಇದ್ದರೆ, ಅಥವಾ ಒಂದು ಸ್ಟೋನ್ ಕೂಡ ಇದ್ದರೆ ಆಗ ಅವನಿರೋ ಟೈಮ್ ಲೈನ್ಗೆ ಏನೂ ಕೂಡ ಆಗಲ್ಲ. ಆದರೆ ಸ್ಟೋನ್ ತೊಗೊಂಡಿರೋ ಟೈಮ್ ಲೈನಲ್ಲಿ ಡಾರ್ಕ್ ಫೋರ್ಸ್ ಅಥವಾ ಈ ಮಲ್ಟಿವರ್ಸಲ್ ಟರ್ಮ್ ಆದ ಇನ್ಕರ್ಷನ್ಗೆ ಲೀಡ್ ಆಗಬಹುದು. ಇದರಿಂದನೇ ನಮ್ಮ ಅನ್ನೋನ್ ಯೂನಿವರ್ಸ್ನ ಡಾಕ್ಟರ್ ಡೂಮ್ಗೆ ಎಫೆಕ್ಟ್ ಆಗಿ ಅವನ ಫ್ಯಾಮಿಲಿ ಏನಿರುತ್ತೋ ಅವೆಲ್ಲನೂ ಕೂಡ ಇನ್ಕರ್ಷನಿಂದ ಹೋಗಬಹುದು. ಆಫ್ಟರ್ ಲೋಕಿ ಸೀರೀಸ್ ಅಂದರೆ ಲೋಕಿ ಎಲ್ಲರಿಗೂ ಕೂಡ ಫ್ರೀ ವಿಲ್ ಕೊಟ್ಟ. ಇದರಿಂದ ಈಗ ಯಾರು ಬೇಕಾದರೂ ಕೂಡ ಏನು ಬೇಕಾದರೂ ಕೂಡ ಮಾಡಬಹುದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವುದೇ ಟೈಮ್ ಫ್ಲೋ ಏನೂ ಕೂಡ ಕಟ್ ಆಗಲ್ಲ. ಯಾಕಂದರೆ ಈಗ TVA ಅವರ ಮೇನ್ ಫೋಕಸ್ ಎಲ್ಲ ಯೂನಿವರ್ಸಿಂದ ಕ್ಯಾಂಗ್ ಮೇಲೆ ಆಗಿರುತ್ತೆ.
ಸೊ ಈಗ ಟಿ ವಿಗೆ ಅವರು ಎಲ್ಲ ಯೂನಿವರ್ಸಲ್ಲಿ ಕ್ಯಾಂಗ್ನ ನಿಲ್ಸೋಕ್ಕೆ ಫೋಕಸ್ ಮಾಡ್ತಿರ್ತಾರೆ. ವಾಟ್ ಇಫ್ ಬಿಫೋರ್ ಟಿ ವಿಯೇ ಲೋಕಿ ಸೀಸನ್ 1ನಲ್ಲಿ ಹಿ ಹೂ ರಿಮೈನ್ಸ್ ಮಲ್ಟಿವರ್ಸಲ್ ವಾರ್ ಬಗ್ಗೆ ಹೇಳ್ತಾನೆ. ಆ್ಯಂಡ್ ಅವನೇ ಯೂನಿವರ್ಸ್ಗಳ ಬ್ಯಾಲೆನ್ಸ್ ತರೋಕ್ಕೆ ಒಂದು ಸೇಕ್ರೆಟ್ ಟೈಮ್ ಲೈನ್ನ ಮಾಡಿರೋದು. ಸೊ ವಾಟ್ ಇಫ್ ಕ್ಯಾಂಗ್ ಇಲ್ಲಿ ಎಲ್ಲ ಯೂನಿವರ್ಸಿಂದ ಡಾಕ್ಟರ್ ಡೂಮ್ನ ಮೈಂಡ್ಸೆಟ್ ನೋಡಿ ಎಲ್ಲಿ ಡಾಕ್ಟರ್ ಡೂಮ್ ಕ್ಯಾಂಗ್ನ ಡಿಥ್ರೋನ್ ಮಾಡಿ ಅವನೇ ಈ ಮಲ್ಟಿವರ್ಸ್ನ ರೂಲ್ ಮಾಡಬಹುದು ಅಂತ ಯೋಚನೆ ಮಾಡಿ ಸೊ ಸೀಕ್ರೆಟ್ ಟೈಮ್ ಲೈನಲ್ಲಿ ಡಾಕ್ಟರ್ ಡೂಮ್ ಬದಲು ಅವನದೇ ಒಂದು ವೇರಿಯಂಟ್ ಆದ ಟೋನಿ ಸ್ಟಾರ್ಕ್ನ ಇರಿಸಿ ಅವನ್ನ ಈ ವರ್ಲ್ಡ್ ಸೇವ್ ಮಾಡೋಕ್ಕೆ ಅವನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋ ಥರ ಮಾಡಿದ್ರೆ. ಯಾಕಂದರೆ ಜ್ಞಾಪಕ ಇರಲಿ, ಬಿಫೋರ್ ಲೋಕಿ ಸೀರೀಸ್ ಏನೆಲ್ಲ ಆಯಿತೋ ಅವೆಲ್ಲನೂ ಕೂಡ ನಮ್ಮ ಕ್ಯಾಂಗ್ಗೆ ಬರೆದಿರೋದು. ಸೊ ಅದರಿಂದನೇ ಟೋನಿ ಸ್ಟಾರ್ಕ್ ಅವೆಂಜರ್ಸ್ ಮೂವಿಯಲ್ಲಿ ಸಾಯೋ ತನಕ ಹೋಗಿ ಜಸ್ಟ್ ಸೇವ್ ಆದ, ಇನ್ಫಿನಿಟಿ ವಾರಲ್ಲಿ ಡಾಕ್ಟರ್ ಸ್ಟ್ರೇಂಜಿಂದ ಸೇವ್ ಆದ. ಆದರೆ ಎಂಡ್ ಗೇಮಲ್ಲಿ ಅವನ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಅರ್ತ್ 616ನ ಬದುಕಿಸ್ದ. ಸೊ ಈ ಎರಡು ಪಾಸಿಬಿಲಿಟೀಸಲ್ಲಿ ನನಗೆ ಈ ಟೀಸರ್ ನಡೆಯೋದು ಬಿಫೋರ್ ಲೋಕಿ ಸೀರೀಸ್ ಅನಿಸುತ್ತೆ. ಇದರಿಂದನೇ ಡಾಕ್ಟರ್ ಡೂಮ್ ಈಗ ಅವನ್ನ ಹೀರೋ ಆಗಿ ಪೋರ್ಟ್ರೇ ಮಾಡಿಕೊಂಡು ಯಾರು ಈ ಇನ್ಕರ್ಷನ್ನ ಶುರು ಮಾಡಿದ್ರು ಅವನ್ನ ಸಾಯಿಸ್ಬೇಕಂತ ಬಂದಿರಬಹುದು. ಸೊ ಡಾಕ್ಟರ್ ಡೂಮ್ ಅನ್ಕೊಬಹುದು ಕ್ಯಾಪ್ಟನ್ ಅಮೆರಿಕಾ ಇಲ್ಲಿ ಇನ್ಕರ್ಷನ್ ಮಾಡಿದ್ದಾನೆ, ಅವನು ತುಂಬ ಡೇಂಜರಸ್ ಅಂತ. ವಾಟ್ ಇಫ್ ಕ್ಯಾಪ್ಗಿಂತ ಡೇಂಜರಸ್ ಅವನ ಮಗ ಆಗಿದ್ರೆ? ಯಾಕಂದರೆ ಲಿಟ್ರಲ್ ಅವನೊಬ್ಬ ಇನ್ಕರ್ಷನ್ ಬೀಯಿಂಗ್ ಆಗಿದ್ದಾನೆ. ಅವನ ಮಗ ಇಲ್ಲಿ ಇಂಟರ್ ಕ್ಯಾಸ್ಟ್ ಥರ ಇಂಟರ್ ಯೂನಿವರ್ಸಿಂದ ಹುಟ್ಟಿರೋ ಮಗ. ಸೊ ಇದರಿಂದನೇ ಅವನ ಮಗ ಹತ್ರ ಪವರ್ಸ್ ಇರಬಹುದು. ಯಾಕಂದರೆ ಒಂದು ಇವನು ಹುಟ್ಟಿರೋದು ಇನ್ಕರ್ಷನಿಂದ ಆ್ಯಂಡ್ ಇನ್ನೊಂದು ಕ್ಯಾಪ್ಟನ್ ಅಮೆರಿಕಾ ಬಾಡಿಯಲ್ಲಿ ಸೂಪರ್ ಸೋಲ್ಜರ್ ಸಿರಮ್ ಇರುತ್ತೆ. ಸೊ ಇದರಿಂದ ಮೇ ಬಿ ಕ್ಯಾಪ್ ಮಗಗೂ ಕೂಡ ಆ ಸೂಪರ್ ಸೋಲ್ಜರ್ ಸಿರಮ್ ಇಂಜೆಕ್ಟ್ ಆಗಿರ್ಬೋದು, ಅಥವಾ ಅವ್ರ ಮಗ ಈ ಎರಡು ಯೂನಿವರ್ಸ್ಗೆ ಒಂದು ಬ್ರಿಡ್ಜ್ ಆಗಿರ್ಬಹುದಾ. ಸೊ ಈ ಟೀಸರ್ನ ಕನ್ಕ್ಲೂಷನ್ ಬಂದು ಲೈಫ್ ಬಗ್ಗೆ ಆಗಿರುತ್ತೆ. ಸೊ ಈ ಟೀಸರಲ್ಲಿ ನಾವು ಕ್ಯಾಪ್ಟನ್ ಅಮೆರಿಕಾಗೆ ಸೆಕೆಂಡ್ ಲೈಫ್ ಆಗಿರಬಹುದು, ಅಥವಾ ಕ್ಯಾಪ್ಟನ್ ಅಮೆರಿಕಾಗೆ ಒಂದು ಮಗು ಅಥವಾ ಒಂದು ಲೈಫ್ ಆಗೋದು. ಸೊ ಇದು ಈ ಟೀಸರ್ನ ಕನ್ಕ್ಲೂಷನ್ ಆಗಬಹುದು. ಆ್ಯಂಡ್ ತುಂಬ ಜನ ಅಷ್ಟು ಬೇಗ ಅಬ್ಸರ್ವ್ ಮಾಡಿದ್ದಾರೆ ದಟ್ ಈ ಟೀಸರಲ್ಲಿ ಕ್ಲಾಕ್ ಗ್ಲಿಚ್ ಆಗುತ್ತೆ ಆ್ಯಂಡ್ ಅಲ್ಲಿ ನಮಗೆ ಒಂದು ಸೀಕ್ವೆನ್ಸ್ ಸಿಗುತ್ತೆ. ಆ್ಯಂಡ್ ಈ ಸೀಕ್ವೆನ್ಸ್ ಬಗ್ಗೆ ಮುಂದೆ ಹೇಳ್ತೀನಿ. ಸೊ ಡಿಸೆಂಬರ್ 25, 2025 ಅವತ್ತು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಸೆಕೆಂಡ್ ಟೀಸರ್ ರಿಲೀಸ್ ಆಗುತ್ತೆ, ಫೀಚರಿಂಗ್ ನಿಮ್ಮೆಲ್ಲರ ಫೇವ್ರೆಟ್ ದ ಗಾಡ್ ಆಫ್ ಥಂಡರ್ ಥಾರ್. ಸೊ ಈ ಟೀಸರ್ನ ರನ್ ಟೈಮ್ ಬಂದು 1 ನಿಮಿಷ 22 ಸೆಕೆಂಡ್. ಸೊ ಈ ಟೀಸರ್ನ ಟೈಮ್ ಲೈನ್ ಬಂದು ಥಾರ್ ಲವ್ ಅಂಡ್ ಥಂಡರ್ ಮೂವಿ ಆದಮೇಲೆ. ಸೊ ಅದರಲ್ಲಿ ಗಾಡ್ ಎಟರ್ನಿಟಿ ಹತ್ರ ಹೋಗಿ ಅಲ್ಲವನು ಅವನ ಮಗಳನ್ನ ಬದುಕಿಸಿ ಅವ್ರ ರೆಸ್ಪಾನ್ಸಿಬಿಲಿಟಿನ ನಮ್ಮ ಥಾರ್ಗೆ ಕೊಡ್ತಾನೆ. ಸೊ ಅಲ್ಲಿಂದ ಮುಂದೆ ಏನಾಯಿತು ಅಂತ ನಮಗೆ ಇಲ್ಲಿ ತೋರಿಸ್ತಾರೆ. ಟೀಸರ್ನ ಮೇನ್ ಫೋಕಸ್ ಸರ್ವೈವ್ ಬಗ್ಗೆ ಇರುತ್ತೆ. ಥಾರ್ ಇಲ್ಲಿ ಅವನ ಅಪ್ಪ ಆದ ಓಡಿನ್ ಹತ್ರ ಬೇಡ್ಕೊತಾನೆ ದಟ್ ನನಗೆ ಇನ್ನೊಂದು ಫೈಟ್ ಆಡೋಕ್ಕೆ, ಇನ್ನೊಂದು ಎನಿಮಿನ ಡಿಫೀಟ್ ಮಾಡೋಕ್ಕೆ ಶಕ್ತಿ ಕೊಡು, ವಾಪಸ್ ನಾನು ನನ್ನ ಮಗಳ ಜೊತೆಗೆ ಇರಬೇಕು ಅಂತ. ಸೊ ನಾನು ತುಂಬಾ ಯೋಚನೆ ಮಾಡಿದೆ ಹೇಗೆ ಥಾರ್ಗೂ ಡಾಕ್ಟರ್ ಡೂಮ್ಗೂ ಲಿಂಕ್ ಆಗುತ್ತೆ ಅಂತ. ನನಗೆ ಒಂದು ಕೂಡ ಸಿಕ್ಕಿಲ್ಲ. ಯಾಕಂದರೆ ಥಾರ್ ಮತ್ತು ಲವ್ ಈಗ ಅರ್ಥಲ್ಲಿಲ್ಲ, ಸ್ಪೇಸ್ ಟ್ರಾವೆಲಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಡಾಕ್ಟರ್ ಡೂಮ್ಗೆ ಥಾರ್ ಬಗ್ಗೆ ಮತ್ತು ಲವ್ ಬಗ್ಗೆ ಹೇಗೆ ಗೊತ್ತಾಗಬಹುದು? ಸೊ ಇಲ್ಲಿ ಥಾರ್ನ ಒಂದು ಹೊಸ ಲುಕ್ ಸ್ಲ್ಯಾಶ್ ಇನ್ಫಿನಿಟಿ ಸ್ಟೈಲಲ್ಲಿ ಹೇರ್ ಕಟ್ ಯಾಕೆ ಮಾಡಿಸ್ಕೊಂಡ ಆ್ಯಂಡ್ ಟೀಸರ್ ನೋಡ್ತಿದ್ರೆ ಥಾರ್ ಇಲ್ಲಿ ಒಂದು ಪವರ್ಫುಲ್ ಎನಿಮಿನ ಸೋಲ್ಸೋಕ್ಕೆ ಪವರ್ಸ್ ಕೊಡು ಅಂತ ಕೇಳ್ತಿದ್ದಾನೆ. ಸೊ ಥಾರ್ ಮೊದಲೇ ಈ ಎನಿಮಿನ ಮೀಟಾಗಿ ಸೋತಿರ್ಬಹುದು, ಸೇಮ್ ಲೈಕ್ ಇನ್ಫಿನಿಟಿ ವಾರ್. ಸೊ ಅದರಿಂದನೇ ಥಾನೋಸ್ ಪವರ್ನ ಮೀಟ್ ಆಗೋಕ್ಕೆ ಇನ್ಫಿನಿಟಿ ವಾರ್ ಮೂವಿಯಲ್ಲಿ ಥಾರ್ ಒಂದು ನ್ಯೂಟ್ರಾನ್ ಸ್ಟಾರ್ನ ಪೊಸೆಸ್ ಮಾಡ್ತಾನೆ. ಅದೇ ಥರ ಮೇ ಬಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಥಾರ್ ಸಾಯಬಹುದು. ಸೊ ದಟ್ ಮುಂದೆ ಅವನು ಮತ್ತೆ ರೀಬೋರ್ನ್ ಆಗಿ ಥಾರ್ ಒಂದು ರೂನ್ ಕಿಂಗ್ ಥಾರ್ ಆಗಿ ಪವರ್ಫುಲ್ ಆಗಿ ಬರಬಹುದು. ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ನಮ್ಮ ಡಾಕ್ಟರ್ ಡೂಮ್ ಕೂಡ ಮಿಯೋನಿಯರ್ನ ಲಿಫ್ಟ್ ಮಾಡ್ತಾನೆ. ಹೇಗೆ ಅಂದರೆ ಡಾಕ್ಟರ್ ಡೂಮ್ನ ಮೈಂಡ್ಸೆಟ್ ಕೂಡ ಅಷ್ಟೇ ಪ್ಯೂರ್ ಆಗಿರುತ್ತೆ ಅದರಿಂದ. ಸೊ ಮೇ ಬಿ ಥಾರ್ಗೆ ಬೇರೆ ಪ್ಲ್ಯಾನೆಟ್ಸಲ್ಲಿ ಇನ್ಕರ್ಷನ್ ಆಗೋದನ್ನ ನೋಡಿ ಆಗ ಅವನು ವಾಪಸ್ ಅರ್ತ್ಗೆ ಬಂದು ಏನೆಲ್ಲ ಆಗಿದೆಯೋ ಎಲ್ಲ ತಿಳ್ಕೊಂಡು ವಾರ್ ಫೀಲ್ಡ್ಗೆ ರೆಡಿ ಆಗಬಹುದು. ಸೊ ಈ ಟೀಸರ್ನ ಎಂಡಲ್ಲಿ ಕೂಡ ನಾವು ಒಂದು ಟೈಮ್ ಗ್ಲಿಚ್ ನೋಡ್ತೀವಿ ಆ್ಯಂಡ್ ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಇನ್ನು ಡಿಸೆಂಬರ್ 30 ಎಲ್ಲ ಮಾರ್ವೆಲ್ ಫ್ಯಾನ್ಸ್ಗೂ ಒನ್ ಆಫ್ ದ ಬೆಸ್ಟ್ ಡೇ ಅನ್ಬಹುದು. ಯಾಕಂದರೆ ಅವತ್ತು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ 3rd ಟೀಸರ್ ರಿಲೀಸ್ ಆಯಿತು, ಫೀಚರಿಂಗ್ ನಿಮ್ಮೆಲ್ಲ ಫೇವ್ರೆಟ್ ದಿ OG ಕ್ಯಾರೆಕ್ಟರ್ಸ್ ಆದ ಎಕ್ಸ್ಮ್ಯಾನ್.
ಸೊ ಈ ಟೀಸರ್ನ ರನ್ ಟೈಮ್ ಬಂದು 1 ನಿಮಿಷ 8 ಸೆಕೆಂಡ್ ಆ್ಯಂಡ್ ಈ ಟೀಸರ್ನ ಕನ್ಕ್ಲೂಷನ್ ಡೆತ್ ಆಗಿರುತ್ತೆ. ಟೀಸರ್ ಡಾರ್ಕ್ ಆಗಿ ಶುರು ಆಗುತ್ತೆ. ಎಕ್ಸ್ಪ್ಯಾನ್ ಯೂನಿವರ್ಸ್ನ ಎಕ್ಸ್ಪ್ಯಾನ್ಷನ್ ಒಳಗಡೆ ಎಲ್ಲನೂ ಕೂಡ ಡೆಸ್ಟ್ರಾಯ್ ಆಗಿದೆ. ಯಾರೋ ಎಕ್ಸ್ಪ್ಯಾನ್ಷನ್ ಒಳಗೆ ಬಂದು ಎಲ್ಲನೂ ಕೂಡ ಡ್ಯಾಂಪರ್ ಮಾಡಿರೋ ಥರ ಕಂಪ್ಲೀಟ್ ಎಕ್ಸ್ಪ್ಯಾನ್ಷನ್ನ ಅಬ್ಯಾಂಡನ್ ಮಾಡಿದ್ದಾರೆ. ಇಲ್ಲಿವರೆಗೂ ನಾವು MCU ಅಲ್ಲಿ 3 ಎಕ್ಸ್ಪ್ಯಾನ್ ಯೂನಿವರ್ಸ್ ನೋಡಿದ್ದೀವಿ. ಆ್ಯಂಡ್ ಅದು ಬಂದು ನಮ್ಮ OG ಫಾಕ್ಸ್ ಎಕ್ಸ್ಪ್ಯಾನ್ ಯೂನಿವರ್ಸ್, ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿಯಲ್ಲಿ ಲೋಗನ್ ಇರೋ ಯೂನಿವರ್ಸ್. ಆಲ್ದೋ ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿಯಲ್ಲಿ ಲೋಗನ್ ಸತ್ತಿದ್ರಿಂದ ಅರ್ತ್ 10,005 ಎಫೆಕ್ಟ್ ಆಗ್ತಿದೆ ಅಂತ ಇತ್ತು. ಸೊ ಮೇ ಬಿ ಡೆಡ್ಪೂಲ್ ಕೂಡ ಆ ಫಾಕ್ಸ್ ಯೂನಿವರ್ಸಿಂದನೇ ಬಂದಿರಬಹುದು. ಆದರೆ ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿಯಲ್ಲಿ ಲೋಗನ್ ಹೇಳ್ತಾನೆ ಸೆಂಟಿನಲ್ಸ್ ಮತ್ತು ಹ್ಯೂಮನ್ಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಎಕ್ಸ್ಪ್ಯಾನ್ಷನಲ್ಲಿರೋ ಎಲ್ಲನೂ ಕೂಡ ಸಾಯಿಸ್ತಾರೆ, ಆದರೆ ನನ್ನ ಬಿಟ್ಟು. ಸೊ ಇಲ್ಲೂ ಕೂಡ ನಾವು 3 ಪಾಸಿಬಿಲಿಟೀಸ್ನ ನೋಡಬಹುದು. ಸೊ ಈ ಸಿನಾರಿಯೋ ನಡೀತಿರೋದು ಲೋಗನ್ನ ಡೆಡ್ ಎಕ್ಸ್ಪ್ಯಾನ್ ಯೂನಿವರ್ಸಾ, ಅಥವಾ ದ ಓಲ್ಡ್ ಎಕ್ಸ್ಪ್ಯಾನ್ ಯೂನಿವರ್ಸಾ, ಅಥವಾ ದ ಮಾರ್ವೆಲ್ಸ್ ಮೂವಿಯ ಎಂಡ್ ಕ್ರೆಡಿಟಲ್ಲಿ ನಾವು ನೋಡುವ ಒಂದು ಎಕ್ಸ್ಪ್ಯಾನ್ ಯೂನಿವರ್ಸಾ? ನಾನು ನಿಮ್ಮ ಥರನೇ ಫಾಕ್ಸು ಮತ್ತು ಮೋನಿಕಾ ಸ್ಟಕ್ಕಾಗೋ ಯೂನಿವರ್ಸ್ ಎರಡೂ ಕೂಡ ಒಂದೇ ಅಂದ್ಕೊಂಡೆ. ಆದರೆ ಅಲ್ಲ, ಇವೆರಡು ಯೂನಿವರ್ಸ್ ಕೂಡ ನೋಡೋಕ್ಕೆ ಒಂದೇ ಥರ ಇರಬಹುದು. ಯಾಕಂದರೆ ಇವೆರಡು ಯೂನಿವರ್ಸಲ್ಲೂ ಕೂಡ ಒಬ್ಬನೇ ಬೀಸ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋದು. ಆದರೆ ಇವೆರಡೂ ಕೂಡ ಒಂದೇ ಯೂನಿವರ್ಸ್ ಅಲ್ಲ. ಸೊ ಈಗ ನೀವು ಯೋಚನೆ ಮಾಡಿದ್ರೆ ಈ ಟೀಸರ್ ಮೇ ಬಿ ನಡೆಯೋದು ಲೋಗನ್ ಇದ್ದಿದ್ದು ಯೂನಿವರ್ಸಲ್ಲಿ ಅನಿಸುತ್ತೆ. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಅವರ ಕಾಮಿಕ್ ಆ್ಯಕ್ಯುರೇಟ್ಸ್ ಕೂಡ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ಲೋಗನ್. ಆ್ಯಂಡ್ ಈ ಯೂನಿವರ್ಸ್ ಲೋಗನ್ನ ಫ್ಲ್ಯಾಶ್ ಬ್ಯಾಕ್ ಆಗಿರಬಹುದು. ಯಾಕಂದರೆ ಫಾಕ್ಸ್ ಯೂನಿವರ್ಸಲ್ಲಿ ಲೋಗನ್ ಇಲ್ಲ. ಸೊ ಇಲ್ಲಿ ಲೋಗನಿಂದ ಫಾಕ್ಸ್ ಎಕ್ಸ್ಮೆನ್ಗೆ TVA ಆಗಿರಲಿ, ಆ್ಯಂಕರ್ ಬೀಯಿಂಗ್ ಆಗಿರಲಿ, ಮಲ್ಟಿವರ್ಸ್ ಬಗ್ಗೆ ಆಗಿರಲಿ ಎಲ್ಲ ಗೊತ್ತಾಗಬಹುದು. ಬಟ್ ಫಾಕ್ಸ್ ಯೂನಿವರ್ಸಲ್ಲೂ ಮತ್ತು ನಮ್ಮ ಮಾರ್ವೆಲ್ನ ಎಕ್ಸ್ಮೆನ್ ಯೂನಿವರ್ಸಲ್ಲೂ ತುಂಬಾ ಸಿಮಿಲರ್ ಇದೆ. ಯಾಕಂದರೆ ಇವೆರಡು ಯೂನಿವರ್ಸಲ್ಲೂ ಕೂಡ ಒಂದು ಫಾರಿನ್ ಬೀಯಿಂಗ್ ಅವ್ರ ಯೂನಿವರ್ಸ್ಗೆ ಎಂಟರ್ ಆಗಿದ್ದಾರೆ. ಅರ್ತ್ನ 10,005 ಯೂನಿವರ್ಸಲ್ಲಿ ನಮ್ಮ ಲೋಗನ್ ಎಂಟರ್ ಆದರೆ, ನಮ್ಮ ಮಾರ್ವೆಲ್ನ ಎಕ್ಸ್ಮೆನ್ ಯೂನಿವರ್ಸಲ್ಲಿ ನಮ್ಮ ಮೋನಿಕಾ ರ್ಯಾಂಬೋ ಎಂಟರ್ ಆಗ್ತಾರೆ. ಸೊ ಇಲ್ಲಿ ಮೇಜರ್ ಕ್ವೆಶನ್ ಏನಂದರೆ, ಡಾಕ್ಟರ್ ಡೂಮ್ ಯಾವ ಯೂನಿವರ್ಸ್ಗೆ ಬಂದಿರಬಹುದು, ಅಥವಾ ಇವೆಲ್ಲ ಅಟ್ಯಾಕ್ ಕೂಡ ನಮ್ಮ ಡಾಕ್ಟರ್ ಡೂಮೇ ಮಾಡಿದ್ನಾ, ಅಥವಾ ಡಾಕ್ಟರ್ ಡೂಮ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ವಾ? ಈಗ ಡಾಕ್ಟರ್ ಡೂಮ್ ಮಾರ್ವೆಲ್ನ ಎಕ್ಸ್ಮೆನ್ ಯೂನಿವರ್ಸ್ಗೆ ಬಂದರೆ ಸೇಮ್ ಡಾಕ್ಟರ್ ಸ್ಟ್ರೇಂಜ್ ಇನ್ನು ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ಹೇಗೆ ಅರ್ತ್ 838 ಯೂನಿವರ್ಸಲ್ಲಿ ಇಲ್ಯುಮಿನಾಟಿನ ತಂದಿ ಹಂಗೆ ಸಾಯಿಸ್ಬಿಟ್ರಲ್ಲ, ಅದೇ ಥರ ಇದೊಂದು ಹೊಸ ಮಾರ್ವೆಲ್ ಎಕ್ಸ್ಮೆನ್ ಯೂನಿವರ್ಸ್ನ ಒಂದು ಫ್ಲಾಪ್ ಮೂವಿಯಲ್ಲಿ ಬಿಲ್ಡ್ ಮಾಡಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಇಡೀ ಯೂನಿವರ್ಸ್ನ ಡೆಸ್ಟ್ರಾಯ್ ಮಾಡಬಹುದು. ಆದರೆ ನನಗನ್ಸೋ ಪ್ರಕಾರ ಡಾಕ್ಟರ್ ಡೂಮ್ ಈ ಯೂನಿವರ್ಸ್ಗೆ ಬರೋದು ಡೌಟೇ. ಯಾಕಂದರೆ ಡೆಡ್ಪೂಲ್ ಆ್ಯಂಡ್ ವಾಲ್ವರಿನ್ ಮೂವಿಯಲ್ಲಿ ಲೋಗನ್ ಅರ್ತ್ 10,005ಗೆ ಬಂದಿದ್ದರಿಂದ ಯಾವುದೇ ಇನ್ಕರ್ಷನ್ ಎಫೆಕ್ಟ್ ಆಗಿಲ್ಲ. ಸೊ ಮೇ ಬಿ ಇದೇ ಥರನೇ ಮೋನಿಕಾ ರ್ಯಾಂಬೋ ಆ ಯೂನಿವರ್ಸ್ಗೆ ಹೋಗಿದ್ರಿಂದ ಯಾವುದೇ ಇನ್ಕರ್ಷನ್ ಕೂಡ ಎಫೆಕ್ಟ್ ಆಗಿರಲ್ಲ. ಆದರೆ ಡಾಕ್ಟರ್ ಡೂಮ್ ಇವೆರಡು ಯೂನಿವರ್ಸಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸ್ಗೆ ಬಂದೇ ಬರ್ತಾನೆ. ಆ್ಯಂಡ್ ಅದು ಯಾಕೆ ಅಂದರೆ ನಮ್ಮ ಪ್ರೊಫೆಸರ್ ಎಕ್ಸ್ ಹತ್ರ ಇರೋ ಸೆರಿಬ್ರೋ ತೊಗೊಳಕ್ಕೆ. ಯಾಕಂದರೆ ನಮಗೆ ಗೊತ್ತು ಎಲ್ಲ ಎಕ್ಸ್ಮೆನ್ ಮೂವೀಸಲ್ಲೂ ಪ್ರೊಫೆಸರ್ ಎಕ್ಸ್ ಅವನ ಸೆರಿಬ್ರೋ ಯೂಸ್ ಮಾಡಿ ಮ್ಯೂಟನ್ಸ್ ಎಲ್ಲಿದ್ದಾರೋ ಎಲ್ಲ ಕಡೆ ಹುಡುಕ್ತಿದ್ದ. ಇನ್ನು ಕೆಲವೊಂದು ಮೂವೀಸಲ್ಲಿ ಹ್ಯೂಮನ್ಸ್ನು ಕೂಡ ಹುಡುಕ್ತಿದ್ದ. ಸೊ ಇದೇ ಥರ ಡಾಕ್ಟರ್ ಡೂಮ್ ಸೆರಿಬ್ರೋ ಯೂಸ್ ಮಾಡಿ ಪ್ರತಿ ಯೂನಿವರ್ಸಲ್ಲೂ ಆ್ಯಂಕರ್ ಬೀಯಿಂಗ್ ಯಾರು ಎಲ್ಲಿದ್ದಾರೆ ಅಂತ ಹುಡುಕ್ಬಹುದು. ಯಾಕಂದರೆ ನಿಮಗೂ ಗೊತ್ತು ನಮಗೂ ಗೊತ್ತು ಆ್ಯಂಕರ್ ಬೀಯಿಂಗ್ ಸತ್ತರೆ ಆ ಇಡೀ ಯೂನಿವರ್ಸ್ ಇನ್ಕರ್ಷನ್ ಆಗಿ ಸಾಯುತ್ತೆ. ಸೊ ಇದೇ ಥರ ಡಾಕ್ಟರ್ ಡೂಮ್ಗೂ ಕೂಡ ಬೇಕು. ಸೊ ಡಾಕ್ಟರ್ ಡೂಮ್ಗೆ ಸೆರಿಬ್ರೋ ಸಿಕ್ಕಿದ್ರೆ ಅವನಿಗೆ ಆ್ಯಂಕರ್ ಬೀಯಿಂಗ್ ಹುಡುಕೋದು ತುಂಬಾ ಈಸಿ ಆಗುತ್ತೆ. ಆದರೆ ಸೆರಿಬ್ರೋ ಯೂಸ್ ಮಾಡಬೇಕಂದ್ರೆ ಟೆಲಿಪತಿ ಪವರ್ಸ್ ಇರಬೇಕು. ಸೊ ಇದನ್ನು ಡಾಕ್ಟರ್ ಡೂಮ್ ಹೇಗೆ ಅಡ್ಜಸ್ಟ್ ಮಾಡ್ತಾನೆ ಅಂತ ಮೂವಿಯಲ್ಲೇ ಗೊತ್ತಾಗುತ್ತೆ. ಸೊ ಇನ್ ಕನ್ಕ್ಲೂಷನ್ ನನ್ನ ಕೇಳಿದ್ರೆ ಈ ಸೀನ್ ಮೇ ಬಿ ಒಂದು ಫ್ಲ್ಯಾಶ್ ಬ್ಯಾಕ್ ಸೀನ್ ಆಗಿರಬಹುದು. ಹ್ಯೂಮನ್ಸ್ ಸೆಂಟಿನಲ್ಸ್ ಇಬ್ಬರು ಸೇರಿ ನೋ ಮೋರ್ ಮ್ಯೂಟನ್ಸ್ ಅಂತ ಮಾಡಿರಬಹುದು. ಆ್ಯಂಡ್ ಮೇ ಬಿ ಇಲ್ಲಿ ಏನೋ ಕಟ್ ಆಗಿರಬಹುದು. ಲೈಕ್ ಸೈಕ್ಲಾಪ್ಸ್ ಮುಂದೆ ಮೇ ಬಿ ಜೀನ್ ಗ್ರೇ ಅಥವಾ ಅವನ ಮಗಳಾದ ರೇಚಲ್ ಸಮರ್ಸ್ ಸತ್ತಿರಬಹುದು. ಅದರಿಂದನೇ ಸ್ಕಾಟ್ ಸಮರ್ಸ್ ಇಲ್ಲಿ ತುಂಬಾ ಬೇಜಾರಾಗಿ ತುಂಬಾ ಹೋಪ್ಸ್ ಕಳ್ಕೊಂಡು ಅವನು ಬ್ಲಾಸ್ಟ್ ಮಾಡಿರಬಹುದು. ಇನ್ನು ಕೊನೆಯದಾಗಿ ಜನವರಿ 6, 2026ಗೆ ಮಾರ್ವೆಲ್ ಕಡೆಯಿಂದ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕೊನೆ ಟೀಸರ್ ರಿಲೀಸ್ ಆಯಿತು. ಆ್ಯಂಡ್ ಈ ಟೀಸರ್ನ ರನ್ ಟೈಮ್ ಬಂದು 1 ನಿಮಿಷ 5 ಸೆಕೆಂಡ್. ಆ್ಯಂಡ್ ಈ ಟೀಸರ್ನ ಮೇನ್ ಫೋಕಸ್ ಬಂದು ನಿಮ್ಮೆಲ್ಲರ ಫೇವ್ರೆಟ್
ವಕಾಂಡನ್ಸ್ ಮತ್ತು ನಮ್ಮ ಹೊಸ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್. ಆ್ಯಂಡ್ ಈ ಟೀಸರ್ನ ಕಂಕ್ಲೂಷನ್ ಬಂದು ಆಫ್ಟರ್ ಲೈಫ್ ಆಗಿರುತ್ತೆ. ಸೊ ಈ ಟೀಸರ್ ನಡೆಯೋದು ಫ್ಯಾಂಟಾಸ್ಟಿಕ್ ಫೋರ್ ದ ನ್ಯೂ ಸ್ಟೆಪ್ಸ್ ಮೂವಿ ಮತ್ತು ಥಂಡರ್ಬೋಲ್ಟ್ಸ್ ಮೂವಿ ಆದಮೇಲೆ. ಫ್ಯಾಂಟಾಸ್ಟಿಕ್ ಫೋರ್ ಮೂವಿಯ ಪೋಸ್ಟ್ ಕ್ರೆಡಿಟಲ್ಲಿ ನಮ್ಮ ಫ್ರ್ಯಾಂಕ್ಲಿನ್ನ ಮೀಟ್ ಆಗೋಕ್ಕೆ ನಮ್ಮ ಡಾಕ್ಟರ್ ಡೂಮ್ ಬರ್ತಾನೆ. ಆದರೆ ದ ಮೇಜರ್ ಟ್ವಿಸ್ಟ್ ಅಥವಾ ಮ್ಯಾನಿಪುಲೇಟ್ ಇಲ್ಲಿ ಏನಂದರೆ, ಡಾಕ್ಟರ್ ಡೂಮ್ ಸುಮ್ಮನೆ ಹಾಗೆ ಬಂದು ಫ್ರ್ಯಾಂಕ್ಲಿನ್ ರಿಚರ್ಡ್ಸ್ನ ಎತ್ಕೊಂಡು ಹೋಗಲ್ಲ. ಎಸ್, ಸೂ ಸ್ಟಾರ್ಮ್ ಅಟ್ಯಾಕ್ ಮಾಡೋಕ್ಕೆ ರೆಡಿ ಆಗ್ತಾಳೆ, ಆದರೆ ಜ್ಞಾಪಕ ಇರಲಿ, ಈ ಯೂನಿವರ್ಸಲ್ಲಿ ಲ್ಯಾಟ್ವೇರಿಯಾ ಜಾಗ ಇದೆ. ಆ್ಯಂಡ್ ಲ್ಯಾಟ್ವೇರಿಯಾ ಕಡೆಯಿಂದ ಯಾರೂ ಕೂಡ ಆ ಕಾನ್ಫರೆನ್ಸ್ಗೆ ಬಂದಿರಲ್ಲ. ಸೊ ಲ್ಯಾಟ್ವೇರಿಯಾ ಅಂದರೆ ಇಟ್ ಬಿಲಾಂಗ್ಸ್ ಟು ಡಾಕ್ಟರ್ ಡೂಮ್. ಸೊ ಡಾಕ್ಟರ್ ಡೂಮ್ ಬಗ್ಗೆ ಸೂಗೆ ಗೊತ್ತಿರುತ್ತೆ. ಸೊ ಮೇ ಬಿ ಮಾರ್ವೆಲ್ ಅವರು ಡಾಕ್ಟರ್ ಡೂಮ್ನ ಆ್ಯಸ್ ಎ ಫ್ರೆಂಡ್ ಆಗಿ ಇಲ್ಲಿ ತೋರಿಸ್ಬಹುದು. ಲೈಕ್ ಫ್ರ್ಯಾಂಕ್ಲಿನ್ ರಿಚರ್ಡ್ಸ್ ಹುಟ್ಟುವಾಗ ಡಾಕ್ಟರ್ ಡೂಮ್ ಬೇರೆ ಎಲ್ಲೋ ಕಡೆ ಬ್ಯುಸಿ ಆಗಿದ್ದ, ಸೊ ಅದರಿಂದ ನೋಡೋಕ್ಕಾಗಿಲ್ಲ. ಸೊ ಈಗ ಫ್ರ್ಯಾಂಕ್ಲಿನ್ ರಿಚರ್ಡ್ಸ್ನ ನೋಡೋಕ್ಕೆ ಬಂದಿರಬಹುದು. ಜ್ಞಾಪಕ ಇರಲಿ, ಕಾಮಿಕ್ಸಲ್ಲಿ ಡಾಕ್ಟರ್ ಡೂಮ್ ಮಾಸ್ಟರ್ ಆಫ್ ಮ್ಯಾನಿಪುಲೇಟರ್. ಇನ್ನೊಂದೇನೆಂದರೆ, ಫ್ರ್ಯಾಂಕ್ಲಿನ್ನ ಡಾಕ್ಟರ್ ಡೂಮ್ ಕಿಡ್ನಾಪ್ ಮಾಡ್ದ ಅಂತ ಅಂದ್ಕೊಳ್ಳಿ. ಎಲ್ಲರಿಗೂ ಕೂಡ ಒಂದು ಭಯ ಇರುತ್ತೆ, ಏನಾಯಿತು, ಏನು ಮಾಡಬೇಕು ಅಂತ. ಆದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರಲ್ಲಿ ಬೆನ್ ಗ್ರಿಮ್ ಆರಾಮಾಗಿ ಜೋಕ್ ಮಾಡ್ಕೊಂಡಿದ್ದಾನೆ. ಸೊ ಇದು ಒಂಥರ ಫಿಶಿ ಅನ್ಸಲ್ವಾ? ಸೊ ಈಗ ಫ್ಯಾಂಟಾಸ್ಟಿಕ್ ಫೋರ್ ಅವರು ಯಾಕೆ ಇಲ್ಲಿಗೆ ಬಂದಿರಬಹುದು? ಸೊ ನನಗನ್ಸೋ ಪ್ರಕಾರ ಗ್ಯಾಲಾಕ್ಟಸ್ ಅರ್ತ್ 828ನ ಡೆಸ್ಟ್ರಾಯ್ ಮಾಡೋದು ಒಂದು ಕ್ಯಾನನ್ ಇವೆಂಟ್ ಆಗಿರಬಹುದು. ಸೊ ಇದನ್ನು ಅವರು ಬ್ರೇಕ್ ಮಾಡಿದ್ರಿಂದ ಇನ್ಕರ್ಷನ್ಗೆ ಎಫೆಕ್ಟ್ ಆಗ್ಬಹುದು. ಈಗ ಇವ್ರಿಗೆ ಬೇರೆ ಏನೂ ಗೊತ್ತಾಗದೆ ಫ್ಯಾಂಟಾಸ್ಟಿಕ್ ಫೋರ್ ಜೊತೆಗೆ ನಮ್ಮ ಡಾಕ್ಟರ್ ಡೂಮ್ ಕೂಡ ಅರ್ತ್ 616ಗೆ ಬಂದಿರಬಹುದು. ಅಥವಾ ಡಾಕ್ಟರ್ ಡೂಮ್ ಅವನ ಸ್ಪೇಸ್ ಟ್ರಾವೆಲಿಂಗ್ ಟೈಮಲ್ಲಿ ಈ ಮಲ್ಟಿವರ್ಸ್, ಕ್ಯಾಂಗ್ ಎಲ್ಲ ಬಗ್ಗೆ ತಿಳ್ಕೊತಾ ಬರಬಹುದು. ಆ್ಯಂಡ್ ಆಗ ಡಾಕ್ಟರ್ ಡೂಮ್ಗೆ ಈ ಮಲ್ಟಿವರ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ, ಅಂದರೆ ಆ್ಯಂಕರ್ ಬೀಯಿಂಗ್ಸ್ನ ಸಾಯಿಸಬೇಕು ಅಂತ ಗೊತ್ತಾಗಬಹುದು. ಸೊ ಮೇ ಬಿ ಅರ್ತ್ 828 616ಗೆ ಅಡ್ಜಸೆಂಟ್ ಯೂನಿವರ್ಸ್ ಆಗಿರಬಹುದು. ಸೊ ಅರ್ತ್ 828ನ ಇನ್ಕರ್ಷನ್ ಎಫೆಕ್ಟ್ ಈಗ ಅರ್ತ್ 616 ಮೇಲೂ ಕೂಡ ಬೀಳ್ಬಹುದು. ಆ್ಯಂಡ್ ಇದು ಮೊದಲು ಗೊತ್ತಾಗೋದು ನಮ್ಮ ಸ್ಟೋರಿಗೆ. ಆ್ಯಂಡ್ ಟೀಸರಲ್ಲಿ ನಾವು ಟ್ಯಾಲೋಕನ್ಸ್ನ ಡೆಸರ್ಟಲ್ಲಿ ನೋಡ್ತೀವಿ. ಬ್ಲ್ಯಾಕ್ ಪ್ಯಾಂಥರ್ ವಕಾಂಡ ಫಾರ್ ಎವರ್ ಮೂವಿಯಲ್ಲಿ ಲಿಟ್ರಲಿ ಟ್ಯಾಲೋಕನ್ಸ್ನ ನೀರಿಂದ ಆಚೆ ಬಂದ್ರೇ ಸಾಯೋ ಥರ ತೋರಿಸಿ, ಈಗ ಹೌ ಜೊತೆಗೆ ವಿಂಡೋಸಲ್ಲಿ ನಾವು ಒಂದು ಟ್ಯಾಲೋಕಾನ್ನ ಏನ್ಷಿಯಂಟ್ ಟೆಂಪಲ್ ನೋಡ್ತೀವಿ. ಸೊ ನನಗನ್ಸೋ ಪ್ರಕಾರ ಈ ಇನ್ಕರ್ಷನ್ ಎಫೆಕ್ಟಿಂದ ನೀರೆಲ್ಲ ಡ್ರೈನ್ ಆಗಿ ಈಗ ಟ್ಯಾಲೋಕಾನ್ಸ್ ಇದ್ದಿದ್ದ ಜಾಗ ಡೆಸರ್ಟ್ ಆಗಿರಬಹುದು. ಆ್ಯಂಡ್ ಇಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ನ ಟೀಮಲ್ಲಿ ನಾವು ಬರೀ ಬೆನ್ನ ನೋಡ್ತೀವಿ, ಆದರೆ ಮೇ ಬಿ ಇಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ನ ಎಡಿಟ್ ಮಾಡಿರ್ಬೋದು. ಸೊ ಫ್ಯಾಂಟಾಸ್ಟಿಕ್ ಫೋರ್ ಅವರು ಇಲ್ಲಿಗೆ ಬರೋಕ್ಕೆ ಮುಂಚೆ ಥಂಡರ್ಬೋಲ್ಟ್ಸ್, ಕ್ಯಾಪ್ಟನ್ ಅಮೆರಿಕಾ, ಫ್ಯಾಲ್ಕನ್, ಶಾಂಗ್-ಚಿ ಇವನ್ನೆಲ್ಲನೂ ಕೂಡ ಮೀಟ್ ಆಗಿ ಅವರ ಶಿಪ್ಪಲ್ಲೇ ಹೋಗೋದು. ನಮಗೆ ಒಂದು ಲೀಕ್ ಫೋಟೋ ಸಿಕ್ಕಿತ್ತು, ಆ್ಯಂಡ್ ಅದರಲ್ಲಿ ಇವೆಲ್ಲ ಕೂಡ ಕನ್ಫರ್ಮ್ ಆಗಿತ್ತು. ಸೊ ಒಂದು ಕಡೆ ಫ್ಯಾಂಟಾಸ್ಟಿಕ್ ಫೋರ್ ಮತ್ತು ಇವರೆಲ್ಲರೂ ಕೂಡ ಇನ್ಕರ್ಷನ್ನ ಹೇಗೆ ತಡೆಯೋದು ಅಂತ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ನಮ್ಮ ಡಾಕ್ಟರ್ ಡೂಮ್ ಈ ಯೂನಿವರ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಾನೆ. ಸೊ ಮೇ ಬಿ ಈ ಆ್ಯಂಕರ್ ಬೀಯಿಂಗ್ ಅಥವಾ ಏನೋ ಹುಡುಕ್ತಿರ್ಬೋದು ಈ ಯೂನಿವರ್ಸಲ್ಲಿ. ಸೊ ಇನ್ನೊಂದು ಪಾಸಿಬಿಲಿಟಿ ಏನಂದರೆ, ವಾಟ್ ಇಫ್ ಡಾಕ್ಟರ್ ಡೂಮ್ ಫ್ರ್ಯಾಂಕ್ಲಿನ್ ರಿಚರ್ಡ್ಸ್ನ ಎತ್ಕೊಂಡು ಹೋಗಿದ್ರೆ ಇದರಿಂದ ಫ್ಯಾಂಟಾಸ್ಟಿಕ್ ಫೋರ್ ಟೀಮ್ ಅವರು ಸ್ಪ್ಲಿಟ್ ಆಗಿ ಫ್ರ್ಯಾಂಕ್ಲಿನ ಹುಡುಕಕ್ಕೆ ಮತ್ತು ಇನ್ಕರ್ಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎರಡು ಟೀಮ್ ಆಗಿ ಹೋಗ್ಬೋದು. ಆ್ಯಂಡ್ ಡಾಕ್ಟರ್ ಡೂಮ್ನ ಬೇಸ್ ಕೂಡ ಸೇಮ್ ಕ್ಯಾಂಗ್ ಥರನೇ ಟೈಮ್ ಮತ್ತು ಸ್ಪೇಸಿಂದ ಆಚೆ ಇರಬಹುದು. ಆ್ಯಂಡ್ ಆ ಜಾಗ ಬಂದು ದ ಲೈಬ್ರರಿ ಆಫ್ ವರ್ಲ್ಡ್ಸ್. ಕಾಮಿಕ್ಸಲ್ಲಿ ದ ಲೈಬ್ರರಿ ಆಫ್ ವರ್ಲ್ಡ್ಸಲ್ಲಿ ಪ್ರತಿಯೊಂದು ಯೂನಿವರ್ಸ್ನ, ಪ್ರತಿಯೊಂದು ಬೀಯಿಂಗ್ನ ಮತ್ತು ಅವ್ರ ಬಗ್ಗೆ ಎಲ್ಲನೂ ಕೂಡ ಅಲ್ಲಿರುತ್ತೆ. ಸೊ ಡಾಕ್ಟರ್ ಡೂಮ್ ಅಲ್ಲೋಗಿ ಆ್ಯಂಕರ್ ಬೀಯಿಂಗ್ ಇನ್ಕರ್ಷನ್ ಬಗ್ಗೆ ಎಲ್ಲ ತಿಳ್ಕೊಂಡು ಒಂದು ಬ್ಯಾಟಲ್ ವರ್ಲ್ಡ್ನ ಕ್ರಿಯೇಟ್ ಮಾಡಬಹುದು. ದ ಕ್ಲಾಕ್ ನಾವೇನು ನೋಡ್ತಿದ್ದೀವಿ ಅದು ಆ್ಯಕ್ಚುಲಿ ಶುರು ಆಗಿದೆ. ಅಂದರೆ ಡೂಮ್ಸ್ಡೇ ಅಷ್ಟು ಬೇಗ ಶುರು ಆಗಿದೆ. ಮಲ್ಟಿವರ್ಸ್ ಬ್ರೇಕ್ ಡೌನ್, ಇನ್ಕರ್ಷನ್ ಇವೆಲ್ಲನೂ ಕೂಡ ಆಗ್ತಾ ಇದೆ. ಆ್ಯಂಡ್ ನಮ್ಮ ಹತ್ರ ಇಷ್ಟೇ ಟೈಮ್ ಇರೋದು ಇದೆಲ್ಲನೂ ಕೂಡ ನಿಲ್ಸೋಕ್ಕೆ. ಆ್ಯಂಡ್ ಬೈ ದ ಟೈಮ್ ಈ ಮೂವಿ ರಿಲೀಸ್ ಆಗುವಾಗ ಟೈಮ್ ಟರ್ನ್ಸ್ ಟು 0 ಆ್ಯಂಡ್ ದಟ್ ಈಸ್ ಡೂಮ್ಸ್ಡೇ ಆ್ಯಸ್ ಬಿಗನ್. ಅಂದರೆ ಇನ್ಕರ್ಷನ್ ಶುರು ಆಗಿದೆ, ಅಷ್ಟು ಬೇಗ ಮಲ್ಟಿವರ್ಸ್ ಡಿಸ್ಟ್ರಕ್ಷನ್ ಶುರು ಆಗ್ತಾ ಹೋಗ್ತಿದೆ. ಸೊ ಡೂಮ್ಸ್ಡೇ ಮೂವಿ ಶುರು ಆಗೋದೆ ಮಲ್ಟಿವರ್ಸ್ ಕೊಲ್ಯಾಪ್ಸಿಂದ. ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಓಪನಿಂಗ್ ಸೀನಲ್ಲಿ ನಾವು ನಮ್ಮ ಟೋಬಿ ಮೆಗ್ವೈರ್ನ ಸ್ಪೈಡರ್ ಮ್ಯಾನ್ನ ಯೂನಿವರ್ಸ್ ನೋಡ್ತೀವಿ. ಆದರೆ ಆ ಯೂನಿವರ್ಸ್ ಈಗ ಇನ್ಕರ್ಷನಿಂದ ಡೆಸ್ಟ್ರಾಯ್ ಆಗ್ತಿದೆ. ಆ್ಯಂಡ್ ಆಗಲೇ ನಾವು TVA ಅವ್ರನ್ನ ನೋಡ್ತೀವಿ. ಆ್ಯಂಡ್ ಅವ್ರು ಬಂದು ನಮ್ಮ ಟೋಬಿ ಮೆಗ್ವೈರ್ ಸ್ಪೈಡರ್ ಮ್ಯಾನ್ನ ರೆಸ್ಕ್ಯೂ ಮಾಡ್ತಾರೆ.
ಯಾಕಂದರೆ ಆ ಯೂನಿವರ್ಸ್ನ ಆ್ಯಂಕರ್ ಬಿಂಗ್ ಬೇರೆ ಯಾರೂ ಅಲ್ಲ, ನಮ್ಮ ಟೋಬಿ ಮೆಗ್ವೈರ್ನ ಸ್ಪೈಡರ್ಮ್ಯಾನ್. ಆ್ಯಂಡ್ ಆಗ ಅಲ್ಲಿ ಸೀನ್ ಕಟ್ಟಾಗಿ ಮಾರ್ವೆಲ್ನ ಇಂಟ್ರೋ ಶುರು ಆಗುತ್ತಂತೆ. ದ ಟೈಮ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್. ಡಾಕ್ಟರ್ ಡೂಮ್ ಸ್ಟಾರ್ಟೆಡ್ ಕಾಂಕರಿಂಗ್ ಯೂನಿವರ್ಸ್. ಈ 4 ಟೀಸರಲ್ಲಿ ನಾವು ಒಂದು ಪ್ಯಾಟ್ರನ್ ನೋಡ್ತೀವಿ, ಆ್ಯಂಡ್ ಅದು ಬಂದು ಲೈಫ್, ಸರ್ವೈವ್, ಡೆತ್, ಆಫ್ಟರ್ ಲೈಫ್. ಸೊ ಏನು ಈ ಪ್ಯಾಟ್ರನ್ ಏನಕ್ಕೆ ಕನೆಕ್ಟ್ ಆಗುತ್ತೆ, ಈ ಪ್ಯಾಟ್ರನ್ಗೂ ಅವೆಂಜರ್ಸ್ ಡೂಮ್ಸ್ಡೇಗೂ ಏನು ಸಂಬಂಧ, ಅವೆಲ್ಲನೂ ಕೂಡ ಪಾರ್ಟ್ 2 ಅಲ್ಲಿ ಮಾತಾಡೋಣ. ಆ್ಯಂಡ್ ಇವೆಲ್ಲ ಕೂಡ ಈ 4 ಟೀಸರ್ ಜೊತೆಗೆ ಈ ಸೀಕ್ವೆನ್ಸ್ ಪ್ಯಾಟ್ರನ್ ಜೊತೆಗೆ ಇನ್ನೂ ಇದೆ. ಇವೆಲ್ಲ ಕೂಡ ಕೊನೆಗೆ ಲಿಂಕ್ ಆಗೋದು ಬೇರೆ ಯಾವುದಕ್ಕೂ ಅಲ್ಲ, ಡಾಕ್ಟರ್ ಡೂಮ್ಗೂ ಇದಕ್ಕೆ ಏನು ಸಂಬಂಧ. ಡಾಕ್ಟರ್ ಡೂಮ್ ಇನ್ಕರ್ಷನ್ಸ್ ಮಾಡಿ ಅವನೇ ಒಂದು ಬ್ಯಾಟಲ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ತಾನೆ. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ರನ್ ಟೈಮ್ ಬಂದು 3.25 ಗಂಟೆ ಆಗಿರುತ್ತೆ. ಸೊ ಈ 3.25 ಗಂಟೆಯಲ್ಲಿ ಮಾರ್ವೆಲ್ ಅವರು ಫೇಸ್ 4 ಫೇಸ್ 6 ತನಕ ಎಲ್ಲ ಅನ್ಫಿನಿಶ್ ಸ್ಟೋರೀಸ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾರಾ, ಅಥವಾ ಡೈರೆಕ್ಟಾಗಿ ಬರೀ ಮಲ್ಟಿವರ್ಸ್ ಬಗ್ಗೆ ಫೋಕಸ್ ಮಾಡ್ತಾರಾ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕ್ಯಾಂಗ್ ಸ್ಟೋರಿ ಲೈನ್ ಏನಾಗುತ್ತೆ, ಕ್ಯಾಂಗ್ನ ಇಲ್ಲಿ ತೋರಿಸಲ್ವಾ, ಕ್ಯಾಂಗ್ನ ಕಂಪ್ಲೀಟ್ ಡೆಡ್ ಮಾಡ್ತಾರ, ಅಥವಾ ಡಾಕ್ಟರ್ ಡೂಮ್ ಹೋಗಿ ಕ್ಯಾಂಗ್ ಅಥವಾ ಕೌನ್ಸಿಲ್ ಆಫ್ ಕ್ಯಾಂಗ್ಸ್ನ ಸಾಯಿಸ್ತಾನ, ಆಗ ಅವನು ಟಿ ವಿಗೆ ಕಂಟ್ರೋಲ್ ತಗೊತಾನ. ಡಾಕ್ಟರ್ ಡೂಮ್ಗೂ ಲೋಕಿಗೂ ಏನು ಸಂಬಂಧ, ಇವೆಲ್ಲನೂ ಕೂಡ ನೆಕ್ಸ್ಟ್ ವಿಡಿಯೋ ಮಾತಾಡೋಣ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಆದಷ್ಟು ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಬೈ ಜುಲೈ ಅಷ್ಟೊತ್ತಿಗೆ ನಾವು 1000 ಮಾರ್ಕ್ನ ರೀಚ್ ಆಗಬೇಕು. ಆ್ಯಂಡ್ ಆಗಲೇ ನಾವು ಇನ್ನಷ್ಟು ಹೊಸದಾಗಿ, ಇನ್ನಷ್ಟು ಲೆಂತಿಯಾಗಿ, ಇನ್ನಷ್ಟು ಬೇರೆ ಕಾನ್ಸೆಪ್ಟ್ಸ್ನ ಮಾಡ್ಬೋದು ಅಂತ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು ಆಲ್ 3000.